ಅದರಲ್ಲೂ ಮುಖ್ಯವಾಗಿ ಜಲೀಲ್ ಬಾಬಾ ಅಂತೇಳಿ ಅವು ಸಮಾಜ ಸುಧಾರಕರು ಪಾಪ ಒಂದು ಸಂಘಟನೆ ಮಾಡಿಕೊಂಡು ಅಲ್ಲೇ ಬಿದ್ದಂಥ ಹೆಣಗಳನ್ನು ಓದ ದವಾಖಾನೆ ಹಾಕುವಂಥದ್ದು ಅಥವಾ ಮಣ್ಣು ಕೊಡಿಸುವಂಥ ಕೆಲಸಗಳು ಮಾಡುವಂಥವ್ರು ಜಲೀಲ್ ಬಾಬಾ. ಇನ್ನೊಬ್ಬರು ಏನಪ್ಪ ಅಂತಂದ್ರೆ ನಮ್ಮ ಹಮೀದ್ ಅನ್ನೋರು. ಇವರಿಬ್ಬರು ಆಂಬುಲೆನ್ಸ್ ಮೂಲಕ ಶವಗಳನ್ನು ಸಾಗಿಸ್ತಾ ಇದ್ರು. ಅವರು ಇವತ್ತು ಎನ್ಕ್ವೈರಿ ಮಾಡಲಿದ್ದಾರೆ. ಈಗ ಮಾಡಿದ್ದಾರೆ ಎನ್ಕ್ವೈರಿ. ಯಾಕ್ರಿ ಎಲ್ಲೆವರು ಏನು ಪತ್ತೆ ಐತನು ಯಾರೇನು ಎಂತು ಅಂತೇಳಿ ಅವ್ರು ಏನು ತಿಳಿದು ಹೇಳಿದಾರಲ್ಲ, ಅದನ್ನು ಡಿಸ್ಕ್ಲೋಸ್ ಆಗಿಲ್ಲ. ಅಂದರೆ ಇದರರ್ಥ ನಿಧಾನಕ್ಕೆ SIT ಈ ಕೇಸ್ಗಳ ಒಳಗೆ ಸೇರ್ತಾ ಇದೆ ಅಂತ. ಹೀಗಿರುವಾಗ ನಮ್ಮ ಹೆಗ್ಗಡೆ ಅವರು ಈಗ 2-3 ಸಲ ಧನ್ಯವಾದಗಳು ಸರ್ಕಾರಕ್ಕೂ ಮತ್ತು SITಗೂ. ಯಾಕೆ ಧನ್ಯವಾದಗಳು? ಇಲ್ಲಿವರೆಗೆ ನೋಡಿದ್ರೆ ಯಾವ ರಿಪೋರ್ಟ್ ಹೊರಗೆ ಬಂದಿಲ್ಲ, ಆದರೆ ಇವರು ಧನ್ಯವಾದ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದರ ಬದಲಾಗಿ ಇಷ್ಟೆಲ್ಲ ಘಟನೆ ಆಗಿದ್ರು ಆಶ್ಚರ್ಯ ವ್ಯಕ್ತಪಡಿಸ್ಬೇಕಾಯ್ತು. ಸಲ ಆಗಿದ್ದಾನ ಇಲ್ಲೇ ಅಂತೇಳಿ ಒಂದೇ ಇದು ಸತ್ಯನ ಹಾಕಿದ್ದಾರೆ. ಇಲ್ಲ ಮರಗಬೇಕಾಯ್ತು, ಆಗಬಾರ್ದಾಯ್ತು ಇಷ್ಟೊಂದು ಜನ ಹಂಗ್ರಿ ಇಲ್ಲಿ ಆದರು ಅಂತೇಳಿ. ಇಲ್ಲ ನಮ್ಗೆ ಗೊತ್ತಿಲ್ಲ ಇದೇನೋ ಆಯಿತು ಅಂತ ಹೇಳಬೇಕು. ಇಲ್ಲ ಗೊತ್ತಿಲ್ಲ ಅನ್ನೋ ಮಾತು ಬರೋದಿಲ್ಲ. ಯಾಕಂದ್ರೆ ಧರ್ಮಸ್ಥಳದ ಆಡಳಿತಾಧಿಕಾರಿ ಇವರ, ಮಂಜುನಾಥನ ಆಡಳಿತಾಧಿಕಾರಿ ಇವರ, ಅಲ್ಲಿ ಕೆಲಸ ಮಾಡೋರು ಇವರು ಕಣ್ಣು ತಪ್ಪಿಸಲಿ ಏನೂ ಒಂದು ಸಣ್ಣ ಹದ್ದು ಸಹಿತ ಆಕಾಶ ಹಾರಾಡೋಗಿಲ್ಲ ಅಂತೇಳಿ ಅಲ್ಲಿಯ ಲೋಕಲ್ ಜನ ಮಾತಾಡ್ತಾರೆ. ಹೀಗಿದ್ದಾಗ ಈ 470 ಶವಗಳು ಹಿಡಿದು ಬಂದು ಅದಕ್ಕೆ ಅವರು ಉತ್ತರ ಕೊಡಬೇಕಾಗ್ತದೆ. ಅದ್ರ ಬಗ್ಗೆ ಚರ್ಚೆ ಇಲ್ಲ ಅವರಲ್ಲೇ. ಈ ಕೇಸ್ ಮುಗಿದು ಅದೇನೋ ಚೆನ್ನಾಗಿ ಗೊತ್ತದ ಮುಸುಕುದಾರಿ ಮೊದಲೇ ಗೊತ್ತಾಗಿದ್ರೆ ಇದು ಇಷ್ಟು ಕೇಸ್ ಬರ್ತಾ ಇರಲಿಲ್ಲ. ಆಮದು ಬೇರೆ ಯಾಕಂದ್ರೆ ಸತ್ಯ ಹೇಳ್ತಾ ಇರಲಿಲ್ಲ. ಮೊದಲೇ ವೀರೇಂದ್ರ ಹೆಗ್ಗಡೆ ಗೊತ್ತಾಗಿತ್ತು ಇವಪ್ಪ ಚೆನ್ನೈ ಅಂತೇಳಿ ಅವನು ಭಯ ಬಿಡಿಸ್ಬಿಡ್ತಿರಲ್ಲೇನೋ. ಯಾಕಂದರೆ ಇವತ್ತು ಮುಟ್ಟ ಹೊಡಿತಾ ಇದ್ದ ಅವನು ಚೆನ್ನೈ ಅಂದ್ರೆ ಭಯ ಇಟ್ಟು ಬಿಡಿಸಿರ್ಬೇಕು ಅವನಲ್ಲೇ. ಇದು ಭಾಳ ಮಹತ್ವದ. ಯಾಕಂದ್ರೆ ಕೇಸ್ಗಳಾಗಿದ್ದಕ್ಕೆ ಅವ್ರು ಹೇಳಿದಕ್ಕೆ ತಾಳೆ ಆಗ್ತದೆ. ಅದು ನಂತರ ಉಲ್ಟಾ ಹೊಡಿದ್ರಲ್ಲ ಇಂಥವ್ರು ಹೇಳಿದ ನಾ ಮಾಡಲಿ ಅಂತ ಹೇಳ್ತಾರಲ್ಲ ಅದು ತಪ್ಪು ಅನಿಸ್ತದೆ. ಯಾಕೆ ಅನಿಸ್ತದೆ ಅಂತಂದ್ರೆ ಫಸ್ಟ್ ಹೇಳಿದ್ರಲ್ಲಿ ಸತ್ಯಾಂಶಗಳು ಭಾಳಷ್ಟು ಇದ್ದಾವೆ ಅದರಲ್ಲಿ.